ಬೇಡ ಬಾರ್ ಬೇಡ ನೋಡ್ರಿ ಸರ್, ನಮಗೆ ನಮ್ಮ ಹಳ್ಳಿಗೆ ಬಾರ್ ಬೇಡ. ಯಾಕಂದ್ರೆ ಬಡ ವಿದ್ಯಾರ್ಥಿಗಳು ನಮ್ಮಲ್ಲಿ ಇರೋದೆಲ್ಲ ಬಡ ಜನರು. ಇಲ್ಲಿ ಕುಗ್ರಾಮ ಆದ್ರಿಂದ ಬರೇ 150 ಮನೆ ಇರೋದು. 150 ಮನೆ ಇರೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೆ ಬಾರ್ ಲೈಸೆನ್ಸ್ ಕೊಡಕ್ ಬಾರ್ದು. ಯಾಕಂದ್ರೆ ಒಂದ್ಸರಿ ಆಲೆ ಟೈಮ್ ಕೊಟ್ಟಿದ್ವಿ, ಆದ್ರೂ ಅವರು ಈಗ ಬೆಳಗ್ಗೆ ಆಲೆ ಮತ್ತೆ ಬಂದಿದ್ರು. ಬಂದಿದ್ದಕ್ಕೆ ನಾವೆಲ್ಲ ಬಂದು ಧರಣಿ ಉಳಿದ್ವಿ. ಆದ್ರಿಂದ ಅವರು ಇಲ್ಲ ನಾವು ಕಟ್ಟೋದಿಲ್ಲ ಅಂತ ಹೇಳಿದ್ರು. ಅದು ಬಾರೇ ತಾನೇ ಕಟ್ಟಿರೋದಂತ ನಾವಿಲ್ಲೆಲ್ಲ ಧರಣಿ ಕೂತಿದ್ವಿ ಸರ್. ಆದಷ್ಟು ನಮಗೆ ಯಾವ ಬಾರು ಬೇಡ, ಏನು ಬೇಡ. ಮಕ್ಕಳು ಓದೋ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ, ಈಗ ಬಾತ್ರೂಮ್ಗೆ ತೊಂದರೆ ಆಗುತ್ತೆ, ಎಲ್ಲಾ ಕಡೆಗೂ ತೊಂದರೆ ಆಗುತ್ತೆ. ಹೆಣ್ಮಕ್ಳು ಈಗ ಆಲ್ರೆಡಿ ತಾಳಿ ಎಲ್ಲ ಮಾರಿ ಬೇಕಾದ್ರೆ ಅವರು ಕೊಡ್ತಾರೆ. ಅದು ನಾವು ಬೇಡವೇ ಬೇಡ, ಬಾರತ್ತು ಬೇಡವೇ ಬೇಡ ಸರ್. ನಮಗೆ ಮಂಡಲ್ ಪಂಚಾಯತಿಗೆ ಹೋದ್ರೆ ರೆಸ್ಪಾನ್ಸ್ ಇಲ್ಲ ಸರ್. ಈಗ ಅವರು ಇದ್ದ ಅಂತಾರು, ನಾವ್ ಇಲ್ದ ಅಂತಾರು. ಆಲ್ರೆಡಿ ನಾವು ಏನ್ ಮಾಡಕ್ಕಾಗುತ್ತೆ, ಕೂಲಿ ಮಾಡ್ಕೊಂಡು ತಿನ್ನೋರು ಅಂದ್ರೆ ಕೂಲಿ ಮಾಡ್ಕೊಂಡು ತಿಂತೀವಿ ಅಂದಾಗ ನಾವು ಬಾರು ಅದು ಉದ್ಧಾರ ಮಾಡಕ್ ಬಿಡಲ್ಲ ಸರ್. ನಾವು ಬಾರ್ ಬೇಡೇ ಬೇಡ ಸರ್. ಗ್ರಾಮ ಪಂಚಾಯತಿ ಅವರು ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಸಿ ಅವರು DC ಅವ್ರಿಗೂ ಮನವಿ ಮಾಡಿದೀವಿ. ಇಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಆದ್ರೂ ಇದು ಬಾರ್ ಓನರ್ಗೆ ಹೊಣೆ ವಿನಃ ಇಲ್ಲಿರೋ ಹಳ್ಳಿಯವರಿಗೆ ಯಾರಿಗೂ ಇರಲ್ಲ. ಹಳ್ಳಿಯವ್ರಿಗೆ ಯಾರಿಗೆ ತೊಂದರೆ ಆದ್ರು ಅವರೇ ಬಾರ್ನವರೇ ರೆಸ್ಪಾನ್ಸ್ ತಗೋಬೇಕು. ಯಾಕಂದ್ರೆ ನಮ್ಮನ್ನ ಇಲ್ಲಿ ಹೋರಾಟ ಮಾಡೋರ್ನ ಅವ್ರು ಇಲ್ಲ ಮನೆ ಕಟ್ತೀವಿ ಅಂತ ಹೇಳಿ ನಮ್ಮನ್ನ ದೌರ್ಜನ್ಯ ಮಾಡ್ತಿದ್ದಾರೆ. ಯಾವ್ದೇ ಕಾರಣಕ್ಕೆ ಇವರು ಮನೆ ಕಟ್ತಾ ಇಲ್ಲ, ಬಾರೇ ಓಪನ್ ಮಾಡ್ತಾ ಇರೋದು. ನಾವು ಬಿಡಕ್ ಆಗ್ತಿಲ್ಲ. ಯಾವ್ದು ರೆಸ್ಪಾನ್ಸ್ ಮಾಡ್ತಿಲ್ಲ. ಪಂಚಾಯತಿ ಗಮನಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅವರು ಬಾರ್ ಕಟ್ಟೋದಕ್ಕೆ. ಯಾವುದೇ ಕಾರಣಕ್ಕೆ ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬಂದು ನಮ್ಮ ಹಳ್ಳಿಯನ್ನ ರಕ್ಷಿಸಬೇಕಂತ ನಾವು ಕೇಳ್ಕೊಳ್ತೀವಿ. ಸರ್, ಮೋದಿ ಸರ್ ವ್ಯಾಕ್ಸಿನ್ ಬರೋಕ್ಕಿಂತ ಮುಂಚಿತವಾಗಿ ವ್ಯಾಕ್ಸಿನ್ ಹಾಕ್ಸಿದ್ರು. ಯಾಕೆ ಹಾಕ್ಸಿದ್ರು? ಕೊರೋನಾ ಇಂಜೆಕ್ಷನ್ಗೆ ಹಾಕ್ಸಿದ್ರು. ಈಗ ನಾವು ಮಂಡಲ್ ಪಂಚಾಯತಿಗೆ ಹೋಗಿ ನಮಗೆ ಗ್ರಾಮಕ್ಕೆ ನಮಗೆ ಇರಕ್ಕೆ ಒಂದು ಮನವಿ ಕೊಡ್ರಿ ಅಂತ ಕೇಳಿದ್ರೆ ನಮಗೆ ಏನು ರೆಸ್ಪಾನ್ಸ್ ಇಲ್ಲ ಸರ್. ರೆಸ್ಪಾನ್ಸ್ ಇಲ್ಲ. ನಮ್ಮ ಮಂಡಲ್ ಪಂಚಾಯತ್ಗೆ ದುಡ್ಡೇ ಇಲ್ಲ, ಹೋಗ್ರಿ ಅಂತ ಕಳಿಸ್ತಾರೆ. ನಿಮಗೇನ್ ತೊಂದ್ರೆ ಅಂತ ಕೇಳ್ತಾರೆ. ನಮ್ ಗಂಡ್ರು ಸಹ ಕುಡ್ದು ಹಾಳಾಗ್ ಹೋಗೋದು, ಅವ್ರ ಹೆಂಡತಿ ಮಕ್ಳೆಲ್ಲ ಸಹ ಬೀದಿಗೆ ಬರೋದು, ನಾವು ಬೀದಿಗೆ ಬರೋದು. ನಾವು ಎಲ್ಲ ಗ್ರಾಮಸ್ಥರು ಹೆಣ್ಮಕ್ಳು ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ. ಏನಂದ್ರೆ ನಮ್ಮ ವಿಷಯ, ನಮ್ಮ ಗ್ರಾಮ ಪಂಚಾಯತಿ ಮತ್ತೆ PDO ಅಧ್ಯಕ್ಷರು ತಂದೆ ತಾಯಿ ಇದ್ದಂಗೆ. ಒಳ್ಳೆ ನೀರು ಕೊಡುತ್ತೆ, ಒಳ್ಳೆ ಬೆಳಕು ಕೊಡುತ್ತೆ, ಚರಂಡಿ ವ್ಯವಸ್ಥೆ ಮಾಡುತ್ತೆ, ಆರೋಗ್ಯ ರಕ್ಷಣೆ ಮಾಡುತ್ತೆ, ಎಲ್ಲ ಮಾಡುತ್ತೆ. ಅದನ್ನ ಹೋಗಿ ನಮ್ಮ ಗ್ರಾಮಕ್ಕೆ ಬಾರ್ಬೇಡ, ನಮ್ಮ ಯುವಕರು ಹಾಳಾಗಿ ಹೋಗ್ತಾರೆ ಅಂತಂದ್ರೆ ನಮ್ಮ ಮನವಿನೇ ತಗೊಳ್ತಾ ಇಲ್ಲ. ನಮ್ಮ PDO ಅವರೇ ನಮ್ಮ ಮನವಿ ತಗೊಂತಿಲ್ಲ. ಅವರು ಏನ್ ಮಾಡ್ತಾರೆ ಎಂಬುದು ನಮಗಿನ್ನ ಮುಂದೆಲ್ಲೂ ತಿಳಿದೇ ಇಲ್ಲ ಸರ್. ದಯವಿಟ್ಟು ನಮ್ಮ ಮನವಿ ತಗೊಂತಿಲ್ಲ, ಏನ್ ಮಾಡ್ತಾರೆ ಎಂಬುದೇ. ಅದಲ್ಲದೆ ಅವರ ಆರ್ಥಿಕವಾಗಿ ಸ್ಥಿತಿಗತಿ ಚೆನ್ನಾಗಿರೋದ್ರಿಂದ ದಯವಿಟ್ಟು ಅವರೆಲ್ಲ ನಮ್ಮಲ್ಲೇ ಒಡಕು ತಂದಿಕ್ಕೆ ನಮ್ಮಲ್ಲೇ ಗಲಾಟೆ ಮಾಡಿಸ್ತಾರೆ ಸರ್. ದಯವಿಟ್ಟು ಇದನ್ನ ನೀವು ಎಲ್ಲಾ ಅಧಿಕಾರಿಗಳು ಅರ್ಥ ಮಾಡ್ಕೊಂಡು ನಮಗೆ ರಕ್ಷಣೆ ಕೊಡಬೇಕು ಸರ್. ನಮಸ್ತೆ ಸರ್. ನಮಸ್ಕಾರ ಸರ್.